ಅಂದ್ಕೊಂಡು ಎಲ್ಲ ಕೆಲಸನೂ ಇದೇ ಥರ ಹೈಪರ್ ಲ್ಯಾಪ್ಸಲ್ಲಿ ಫಾಸ್ಟಾಗಿ ತೊಗೊಂಡೋಗ್ಬಿಟ್ರೆ ನಮ್ಮ ಸಕ್ಸಸ್ಗೆ ಬೆಲೆನೇ ಇಲ್ಲ ಅನಿಸುತ್ತೆ. ಅದಕ್ಕೆ ಲೈಫಲ್ಲಿ ಪಾಠನೂ ಕಲಿಸುತ್ತೆ, ನಿಧಾನವೇ ಪ್ರಧಾನ ಅನ್ನೋದು. ಸೊ ನನ್ನ ಎಲ್ಲ ಕೆಲಸಗಳು ಸ್ವಲ್ಪ ನಿಧಾನಕ್ಕೆ ಆಗ್ತಾಯಿದೆ. ಇವಾಗ ಸದ್ಯಕ್ಕೆ ಅರ್ಥ ಆಗಿದ್ದು ಒಂದೇ ವಿಚಾರ ಅಂದರೆ ಟರ್ಟಲ್ಸ್ ಥಿಯರಿ. ಟರ್ಟಲ್ಸ್ ಹೇಗೆ ಅಂದರೆ ಯಾವುದೇ ಸಿಚುಯೇಷನಲ್ಲಾದ್ರಾಗಲಿ ದೇ ಡೋಂಟ್ ರಶ್, ದೇ ಡೋಂಟ್ ಪ್ಯಾನಿಕ್, they don't care who is ahead of them. They keep swimming, one stroke at a time, through chaos and calm. And somehow they always make it to shore. Because ಅದಕ್ಕೆ ಅರ್ಥ ಆಗ್ಬಿಟ್ಟಿದೆ, ಸ್ಪೀಡ್ ಮೀನ್ಸ್ ನಥಿಂಗ್ ಅನ್ನೋದು. ಸೊ ಇವಾಗ ನನಗೆ ಅರ್ಥ ಮಾಡ್ಕೊಬೇಕು, ವೆನ್ ಯೋರ್ ಜರ್ನಿ ಇಸ್ ಬಿಲ್ಟ್ ಆನ್ ಪೇಷನ್ಸ್. ಸೊ ಎಲ್ಲ ವಿಚಾರಗಳನ್ನು ಎಲ್ಲ ವಿಷಯಗಳನ್ನು ತುಂಬ ರಶಲ್ಲಿ ತೊಗೊಂಡೋಗೋದ್ರ ಅವಶ್ಯಕತೆ ಇಲ್ಲ. All we need is to stay in motion, because slow progress is still a progress, and peace will always outlast pressure. ಎಲ್ಲ ಕೆಲಸ ಆದಮೇಲೆ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಇರುತ್ತಲ್ಲ, ಆ ಪಾಯಿಂಟ್ ತನಕ ವೆಯ್ಟ್ ಮಾಡಬೇಕನ್ಸುತ್ತೆ. ಸೊ ನಾನು ಬೋತ್ ಲಾಸ್ ಆ್ಯಂಡ್ ಪ್ರಾಫಿಟ್ ಎರಡೂ ಕೂಡ ಈಕ್ವಲಾಗಿ ಆಕ್ಸೆಪ್ಟ್ ಮಾಡೋದನ್ನು ಕಲ್ತ್ಬಿಟ್ಟಿದ್ದೀನಿ. ವೆಯ್ಟ್ ಮಾಡಿ ಐ ಹ್ಯಾವ್ ಲಾಸ್ಟ್ ಮೆನಿ ಕ್ಲೈಂಟ್ಸ್. ಇವಾಗ ಹೊಸದಾಗಿ ಶುರು ಮಾಡಿ ಐ ಹ್ಯಾವ್ ಟು ಗೇನ್ ನ್ಯೂ ಕ್ಲೈಂಟ್ಸ್. ಅದಕ್ಕೂ ಪ್ರಿಪೇರ್ ಆಗ್ತಾ ಇದ್ದೀನಿ. ಪ್ರತಿಯೊಂದು ಸಿಚುಯೇಷನ್ಗೂ ಆಲ್ವೇಸ್ ವಿ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಅನ್ನೋದನ್ನು ಮಾತ್ರ ಮೈಂಡಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಡೈಲಿ ವ್ಲಾಗ್ಸ್ ಮಾಡಿಕೊಂಡು ನಾನು ಅಲ್ಲೋದೆ, ನಾನು ಇಲ್ಲಿ ತಿಂದೆ, ನಾನು ಇಲ್ಲಿ ಈ ಕಡೆಗೆ ಬಂದಿದ್ದೆ, ಇದನ್ನು ನೋಡಿದೆ, ಇದನ್ನೆಲ್ಲ ಅಪ್ಡೇಟ್ ನನ್ನ ಹತ್ರ ಇಲ್ಲ. ರಿಯಲ್ ರಾ ಲೈಫ್ ಟಾಸ್ಕ್ಗಳನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಯಾರಾದರೂ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರೋರು ಅಥವಾ ಲೈಫಲ್ಲಿ ಏನೋ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿರೋರು, ನಿಮಗೆ ಏನೇನು ಟಾಸ್ಕ್ ಆಗ್ಬೋದು, ನೀವು ಹೆಂಗೆ ಅದನ್ನು ಕೋಪಪ್ ಮಾಡ್ತೀರಾ. ಆ್ಯಂಡ್ ಮೋರ್ ಓವರ್ ನನಗೆ ಈ ಸಿಚುಯೇಷನ್ನಲ್ಲಿ ನಿಮ್ಮ ಸಜೆಷನ್ಸ್ ಕೂಡ ಬೇಕು. ಇಫ್ ಯು ಆರ್ ವಿಲ್ಲಿಂಗ್ ಟು ಗೈಡ್ ಮೀ, ಡ್ರಾಪ್ ಯುವರ್ ಮೆಸೇಜಸ್ ಹಿಯರ್. ಈ ಥರ ಮಾಡಿದ್ರೆ ಹಿಂಗೆ ನಿಮ್ಮ ಬಿಸ್ನೆಸ್ನ ಪಿಕಪ್ ಮಾಡ್ಬೋದು ಅನ್ನೋ ಸಜೆಷನ್ನ ನೀವು ಕೂಡ ಸಲಹೆ ಆಗಿ ಕೊಡಿ. ನೆಕ್ಸ್ಟ್ ವಿಡಿಯೋಸಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಕೊಡ್ತೀನಿ, ಯಾವ್ಯಾವ ಸ್ಕೀಮ್ಸ್ ಇದೆ ಬಿಸ್ನೆಸ್ ಮಾಡೋದಕ್ಕೆ.